ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬನ ಯಾವ ರೀತಿ ಆಚರಿಸಿದ್ವಿ ಅಂತಂದು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಇವತ್ತಿನ ದಿನ 2 ದಿನದ ವಿಡಿಯೋನ ನಾನು ಶೇರ್ ಮಾಡ್ಕೊಳಕತ್ತೀನಿ. ಅಂದ್ರೆ ದೀಪಾವಳಿ ಅಮಾವಾಸ್ಯೆದ್ದು ಪೂಜೆ ಆಗಿರ್ಬೋದು, ಅವತ್ತಿನ ದಿನದ ವಿಡಿಯೋ ಆಗಿರ್ಬೋದು, ಅದನ್ನು ಕೂಡ ಶೇರ್ ಮಾಡ್ಕೊಳಕತ್ತೀನಿ. ಮತ್ತು ದೀಪಾವಳಿ ಹಬ್ಬದ ದಿನದ ವಿಡಿಯೋನ ಶೇರ್ ಮಾಡ್ಕೊಳಕತ್ತೀನಿ. ಇಲ್ಲಿ ನೋಡ್ಬೋದು ನೀವು, ಬೆಳಗ್ಗೆ ಬೇಗನೆ ಎದ್ದಿದ್ದೆ. ದೀಪಾವಳಿ ಅಮಾವಾಸ್ಯೆ ಇತ್ತಲ್ಲ, ಹಾಗಾಗಿ ಅಮಾವಾಸ್ಯೆ ಪೂಜೆ ಮಾಡಿದ್ರಾಯ್ತು. ಬೆಳಗ್ಗೆ ಬೇಗನ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಹೇಳಿದರು. ಈ ದೀಪಾವಳಿ ಅಮಾವಾಸ್ಯೆ ಒಳಗೆ ಏನಪ್ಪ ಅಂದ್ರೆ ಲಕ್ಷ್ಮೀ ಕುಬೇರ ಯಂತ್ರನ ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು 5 ಗಂಟೆ ಎದ್ದ 5:15 ಒಳಗೆ ಬ್ರಾಹ್ಮಿ ಮುಹೂರ್ತದಾಗ ಪೂಜೆ ಮಾಡಿದ್ರಾಯ್ತು ಬೆಳಗ್ಗೆ ಅಂತ ಅಂದ್ಕೊಂಡು ಹಿಂದಿನ ದಿನನ ಆಲ್ಮೋಸ್ಟ್ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಟ್ಟು ಮಲ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಲಕ್ಷ್ಮೀ ಕುಬೇರ ಯಂತ್ರ ಕೂಡ ಪೂಜೆ ಮಾಡಿ ಅಮಾವಾಸ್ಯೆ ಪೂಜೆ ಕೂಡ ಮುಗಿಸ್ಕೊಂಡೆ. ನಾನು ಬೆಳಗ್ಗೆ ಬೇಗನೆ ಎದ್ದಿದ್ದೆ, ಹಾಗಾಗಿ 5:15 ಒಳಗೆ ನಾನು ಪೂಜೆ ಕೂಡ ಮುಗಿಸ್ಕೊಂಡೆ. ತುಂಬ ಚೆನ್ನಾಗಾಯಿತು ಇವತ್ತು ಅಮಾವಾಸ್ಯೆ ಪೂಜೆ ಕೂಡ. ದೀಪಾವಳಿ ಅಮಾವಾಸ್ಯೆ ಪೂಜೆ ಕೂಡ ಬಹಳ ಚೆನ್ನಾಗಾಯಿತು. ಮತ್ತು ಕೆಲವಷ್ಟು ಅಡುಗೆಗಳನ್ನು ಮಾಡೋದಿತ್ತು. ದೀಪಾವಳಿ ಹಬ್ಬಕ್ಕೆ ಏನಾದರೂ ಸ್ವೀಟು ಖಾರ ಮಾಡಿದ್ರಾಯ್ತು ಅಂತ ಅಂದ್ಕೊಳಕತ್ತಿದ್ದೆ. ಹಾಗಾಗಿ ಇವತ್ತು ಬೆಳಗ್ಗೆ ಬೇಗ ಪೂಜೆ ಮುಗಿಸ್ಕೊಂಡ್ಬಿಟ್ರೆ ನನಗೆ ಟೈಮ್ ಸಿಗ್ತೈತೆ ಮಧ್ಯಾಹ್ನ ಎಲ್ಲ ಕೆಲಸ ಮಾಡೋಕೆ ಅಂದ್ಕೊಂಡು ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಮತ್ತು ಮಧ್ಯಾಹ್ನ ಅಡುಗೆ ಕೂಡ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ಏನಾದರೂ ಒಂಥರ ಸ್ವೀಟ್ ಮಾಡಿದ್ರಾಯ್ತು, ಹಂಗೆ ಇನ್ನೊಂದು ಥರ ಏನಾದರೂ ಖಾರದ್ದು ಮಾಡಿದ್ರಾಯ್ತು, ಹುಡುಗರಿಗೆ ಸ್ನ್ಯಾಕ್ಸ್ ಥರ ಆಗ್ತೈತಿ ಅಂತಂದು ಇಲ್ಲಿ ನಾನು ಫಸ್ಟಿಗೆ ಕೊಬ್ಬರಿ ಚಿನ್ನಿ ಮಾಡಕತ್ತೀನಿ. ನಮ್ಮ ಹುಡುಗರಿಗೆ ಕೊಬ್ಬರಿ ಚಿನ್ನಿ ಅಂದ್ರೆ ಭಾಳ ಇಷ್ಟ. ಹಾಗಾಗಿ ಫಸ್ಟಿಗೆ ಕೊಬ್ಬರಿ ಚಿನ್ನಿನ ಮಾಡಿಟ್ರಾಯ್ತು ಅಂತ ಇಲ್ಲೆಲ್ಲ ರೆಡಿ ಮಾಡ್ಕೊಳಕತ್ತೀನಿ. ನನ್ನ ಚಾನಲ್ನಲ್ಲಿ ಆಲ್ರೆಡಿ ತೋರಿಸೇನೆ ನಾನು ಯಾವ ರೀತಿ ಕೊಬ್ಬರಿ ಚಿನ್ನಿ ಮಾಡೋದು ಅಂತ. ಇಲ್ಲಿ ಫಾಸ್ಟಾಗಿ ಹಂಗೆ ಶೂಟ್ ಮಾಡಿ ತೋರ್ಸಾಕತ್ತೀನಿ. ಆ ವಿಡಿಯೋ ಏನಾದರೂ ನೋಡಿಲ್ಲ ಅಂದ್ರೆ ಇದು ನೋಡಿ ಕಲ್ಕೊತಾರ ಅಂತಂದು. ಸ್ವಲ್ಪ ಪುಟಾಣಿ ತೊಗೊಂಡನಿ. ಇಲ್ಲಿ 1-2 ಕಪ್ಪಷ್ಟು ಪುಟಾಣಿ ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡನಿ. ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಂಡು ಅದಾದಮೇಲೆ ಸ್ವಲ್ಪ ಜರಡಿ ಮಾಡ್ಕೋಬೇಕಾಗ್ತೈತಿ. ಅದು ಕಾಳು ಥರ ಇದ್ರೆ ಚೆನ್ನಾಗಾಗಲ್ಲ ಬರ್ಫಿ ಬರೋದು. ಹಾಗಾಗಿ ಸ್ವಲ್ಪ ಜರಡಿ ಮಾಡ್ಕೊಂಡ್ರೆ ಚೆನ್ನಾಗಾಗ್ತೈತಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಪಾಕನ ಮಾಡ್ಕೋಬೇಕು. ಈಗ 2 ಕಪ್ಪಷ್ಟು ನಾವು ಪುಟಾಣಿ ತಗೊಂಡ್ರಪ್ಪ ಅಂದ್ರೆ 2 ಕಪ್ಪಷ್ಟು ಸಕ್ಕರೆ ತಗೋಬೇಕಾಗ್ತೈತಿ. ಹಾಗಾದ್ರೆ ಕರೆಕ್ಟಾಗಿ ಸ್ವೀಟ್ ಆಗ್ತೈತಿ. ಕಡಿಮೆ ತಗೊಂಡ್ರಪ್ಪ ಅಂದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಕೊಬ್ಬರಿ ಚಿನ್ನಿ, ಯಾಕಂದ್ರೆ ಅದು ಗಟ್ಟಿ ಆದಂಗೆ ಆಗಿಬಿಡ್ತೈತಿ. ನಾವು ಸಕ್ಕರೆ ಕಡಿಮೆ ತಗೊಂಡ್ರಪ್ಪ ಅಂದ್ರೆ ಕೊಬ್ಬರಿ ಚಿನ್ನಿ ಗಟ್ಟಿ ಆದಂಗೆ ಆಗಿಬಿಡ್ತೈತಿ. ಹಾಗಾಗಿ 2 ಕಪ್ಪು ಪುಟಾಣಿ ತಗೊಂಡ್ರೆ ನೀವು 2 ಕಪ್ಪಷ್ಟು ಸಕ್ಕರೆ ತಗೊಂಡು ಅದಕ್ಕೆ ಒಂದು 1/2 ಕಪ್ಪಷ್ಟು ನೀರು ಹಾಕಿ ಒಂದೆಳೆ ಅಥವಾ 2 ಎಳೆ ಪಾಕ ಬರೋವಷ್ಟು ನೀವು ಪಾಕ ಮಾಡ್ಕೋಬೇಕು ನೋಡ್ರಿ. ಅಷ್ಟು ಮಾಡ್ಕೊಂಡ್ರೆ ಸಾಕು. ಗಟ್ಟಿ ಪಾಕ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಗಟ್ಟಿ ಪಾಕ ಆದ್ರೆ ಅಷ್ಟೊಂದು ಚೆನ್ನಾಗಿ ಆಗಲ್ಲ ಈ ಕೊಬ್ಬರಿ ಚಿನ್ನಿ. ಹಾಗಾಗಿ 1 ಎಳೆ ಅಥವಾ 2 ಎಳೆ ಪಾಕ ಮಾಡಿಕೊಂಡು ನೀವು ಗ್ಯಾಸ್ ಆಫ್ ಮಾಡಿ ಆ ಪಾತ್ರೆನ ಕೆಳಗಡೆ ಇಟ್ಕೊಂಡು ನೀವು ಪುಟಾಣಿ ಹಿಟ್ಟು ಏನು ರೆಡಿ ಮಾಡ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ರಿ. 1 ಗಂಟೆ ಆಗಲಿಲ್ಲಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದಾದಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ರಿ, ಫ್ಲೇವರ್ ಚೆನ್ನಾಗಿರ್ತೈತಿ. ಹಾಗಾಗಿ ಹಾಕ್ಕೊಂಡು ಅದಾದಮೇಲೆ ಒಂದು ಪ್ಲೇಟಿಗೆ ತುಪ್ಪ ಸವರಿಟ್ಟಿದ್ದ ಪ್ಲೇಟಿಗೆ ಹಾಕಿ ಒಂದು 5-10 ನಿಮಿಷ ಬಿಟ್ಟು ನೀವು ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಕಟ್ ಮಾಡ್ಕೊಂಡ್ರಪ್ಪ ಅಂದ್ರೆ ಈಸಿಯಾಗಿ ಹಂಗೆ ಕ್ವಿಕ್ಕಾಗಿ ಕೊಬ್ಬರಿ ಚಿನ್ನಿನ ಬೇಗನೆ ಮಾಡ್ಕೊಂಡು ಬಿಡ್ಬೋದು. ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಟ್ಟನಿ, ಒಂದು ಸಲ ಟ್ರೈ ಮಾಡಿರಿ. ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗ್ತೈತಿ ಯಾವ ಥರ ಮಾಡೋದು ಅಂತಂದು. ನೆಕ್ಸ್ಟ್ ಟೈಮು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋಗ್ತೀರಾ. ಅದಾದಮೇಲೆ ನಾನು ಇಲ್ಲಿ ನೆಕ್ಸ್ಟು ಕೋಡ್ಬೇಳೆ ಮಾಡಿದ್ರಾಯ್ತು ಅಂತ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಇವಾಗ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು 4-5 ಒಣ ಮೆಣಸಿನ್ಕಾಯಿ ತೊಗೊಂಡನಿ. ಅದಾದಮೇಲೆ 1 ಕಪ್ಪಷ್ಟು ಪುಟಾಣಿ ತೊಗೊಂಡನಿ. ಮತ್ತು ಶೇಂಗಾಕಾಳನ್ನ ಸ್ವಲ್ಪ 3/4 ಕಪ್ಪಷ್ಟು ತೊಗೊಂಡು ಅದನ್ನು ನೀಟಾಗಿ ಹುರಿದು ಸಿಪ್ಪೆ ಎಲ್ಲ ತೊಗೊಂಡು ಅದನ್ನು ಕೂಡ ಹಾಕ್ಕೊಂಡನಿ. ಅದಾದಮೇಲೆ ಸ್ವಲ್ಪ ಒಣ ಕೊಬ್ಬರಿ ತುರಿ ತೊಗೊಂಡನಿ. ಇದನ್ನು ತೊಗೊಂಡು ನೀವು ಇಷ್ಟ ಸಾಕು. ಇಷ್ಟನ್ನು ನೀಟಾಗಿ ರುಬ್ಕೊಂಡ್ಬಿಡ್ಬೇಕು. ಇದಕ್ಕೇನು ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ, ಹಂಗೆ ಪೌಡ್ರ್ ಮಾಡ್ಕೊಳ್ರಿ ರುಬ್ಬಿ. ಅದಾದಮೇಲೆ ಇಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಂಡನಿ. ಅದಕ್ಕೆ ಒಂದು 3/4 ಕಪ್ಪಷ್ಟು ನೀವು ಚಿರೋಟಿ ರವೆ ತಗೋಬೇಕು. ಒಂದು 2-3 ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡನಿ. ಜಾಸ್ತಿ ಎಲ್ಲ ಮೈದಾ ಹಿಟ್ಟು ಹಾಕೋದು ಬೇಡ, ಹಾಗಾಗಿ ಒಂದು 2-3 ಸ್ಪೂನಷ್ಟು ಹಾಕಿದ್ರೆ ಸಾಕು. ಅದಾದಮೇಲೆ ರುಬ್ಬಿದ್ದೆಲ್ಲ ಆಗಲೇ ನಾನು ಕೊಬ್ಬರಿ ತುರಿ, ಪುಟಾಣಿ, ಶೇಂಗಾ ಮತ್ತು ಒಣ ಮೆಣಸಿನ್ಕಾಯಿ ಇದನ್ನೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ನೆಲ್ಲ ಅದನ್ನೂ ಕೂಡ ಹಾಕೀನಿ. ಅದಾದಮೇಲೆ ಸ್ವಲ್ಪ ಜೀರಿಗೆ, ಓಂ ಕಾಳು, ಉಪ್ಪು ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡನಿ. ಇಷ್ಟೆಲ್ಲ ಹಾಕಿ ಒಂದು 2-3-4 ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಥರ.
ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಈ ಥರ ಉಂಡೆ ಕಟ್ಟಿ ನೋಡ್ಬೇಕು. ನೀವು ಉಂಡೆ ಕಟ್ಟಿದ್ರೆ ಅದು ನೀಟಾಗಿ ಕೈಯಾಗ ಆ ಶೇಪಿಗೆ ಬರ್ಬೇಕು, ಕೈ ಮುಷ್ಟಿ ಶೇಪಿಗೆ ಬರ್ಬೇಕು. ಒಡೆದ್ರಪ್ಪ ಅಂದ್ರೆ ಪೌಡ್ರ್ ಥರ ಆಗ್ಬೇಕು. ಆ ಥರ ನೀವು ಹಿಟ್ಟು ರೆಡಿ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮಗೆ ಕೋಡ್ಬೇಳೆ ತುಂಬ ಗರಿ ಗರಿಯಾಗಿ ಬರ್ತವೆ. ಯಾವುದೇ ಥರ ಗಟ್ಟಿ ಆ ಥರ ಎಲ್ಲ ಆಗಂಗಿಲ್ಲ. ನೀಟಾಗಿ ಕೋಡ್ಬೇಳೆ ಬಾಯಾಗ ಹಿಂಗೆ ಹಚ್ಚಿದ್ರಪ್ಪ ಅಂದ್ರೆ ಗರಿ ಗರಿಯಾಗಿರ್ತವೆ. ಹಾಗಾಗಿ ನೀವು ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಳ್ರಿ. ಅದಾದಮೇಲೆ ಇಲ್ಲಿ ನೀಟಾಗಿ ಅದನ್ನು ನಾದ್ಕೊಳಕತ್ತೀನಿ. ತಟ್ಟೆಲೆಲ್ಲ ಕಲ್ಸಕ್ಕೆ ಅಷ್ಟೊಂದು ಸರಿ ಆಗಲಿಲ್ಲ, ಹಾಗಾಗಿ ಗ್ಯಾಸ್ ಕಟ್ಟೆ ಮೇಲೆ ನೀಟಾಗಿ ನಾದ್ಕೊಂಡು ಆಮೇಲೆ ಕೈಲೇ ಈ ಥರ ನೀಟಾಗಿ ಉದ್ಕೊಳ್ರಿ. ಉದ್ಕೊಂಡು ಕೋಡ್ಬೇಳೆ ಶೇಪು ಯಾವ ಥರ ಇರ್ತೈತೆ ನೋಡ್ರಿ, ಆ ಥರ ನೀವು ಮಾಡ್ಕೊಂಬಿಟ್ರಪ್ಪ ಅಂದ್ರೆ ಬೇಗ ಬೇಗ ರೆಡಿ ಆಗ್ತಾವೆ. ಇದೇನು ಜಾಸ್ತಿ ಟೈಮ್ ಎಲ್ಲ ಹಿಡಿಯಲ್ರಿ. ಒಂದು ಇಬ್ಬರು ಆಗಿಬಿಟ್ರಪ್ಪ ಅಂದ್ರೆ ಬೇಗ ಬೇಗ ಆಗಿಬಿಡ್ತಾವೆ. ಒಬ್ಬರ ಅಂದ್ರೆ ಸ್ವಲ್ಪ ಮಾಡೋಕೆ ಟೈಮ್ ಹಿಡಿತೈತಿ. ಇದನ್ನೆಲ್ಲ ನೀಟಾಗಿ ಉದ್ದಿ ರೆಡಿ ಮಾಡಿಟ್ಕೊಂಡು ಕರಿಯೋದು ಜಾಸ್ತಿ ಹೊತ್ತೆಲ್ಲ ಇದನ್ನು ಹಂಗೆ ಮಾಡಿ ಇಡಕ್ಕೆ ಹೋಗ್ಬಾರ್ದ್ರಿ. ಯಾಕಂದ್ರೆ ಅದು ಆರ್ದಂಗೆ ಆದ್ರಪ್ಪ ಅಂದ್ರೆ ಹಿಟ್ಟು ಚೆನ್ನಾಗಾಗಲ್ಲ ಕೋಡ್ಬೇಳೆ. ಹಾಗಾಗಿ ಸ್ವಲ್ಪ ಈ ರೀತಿ ರೆಡಿ ಮಾಡಿಕೊಂಡು ಆವಾಗಲೇ ಕರೆದ್ಬಿಟ್ರೆ ಚೆನ್ನಾಗಿರ್ತವೆ. ನಾನು ಫಸ್ಟಿಗೆ ಸ್ವಲ್ಪ ಸಣ್ಣದಾಗಿ ಈ ಅಂಗಡಿಗಳಿಗೆಲ್ಲ ಸಿಗ್ತಾವಲ್ರಿ, ಆ ಥರ ಚಿಕ್ಕದಾಗಿ ಕೋಡ್ಬೇಳೆ ಮಾಡ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ದೊಡ್ಡದಾಗಿ ಕೋಡ್ಬೇಳೆ ಮಾಡ್ಕೊಂಡೆ. ಈ ಥರ ಮಾಡೋಕ್ಕೆ ಹೋದ್ರೆ ಭಾಳ ಟೈಮ್ ಹಿಡಿತೈತಿ ಅಂದು ಸ್ವಲ್ಪ ದೊಡ್ಡದಾಗಿ ಕೋಡ್ಬೇಳೆ ಮಾಡ್ಕೊಂಡೆ. ಟೇಸ್ಟ್ ಮಾತ್ರ ಸೂಪರಾಗಿ ಆಗಿತ್ತು ರೀ. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಹೇಗೆ ಬಂದಿತ್ತು ಅಂತ. ಹಾಗೆ ಆವಾಗಲೇ ಹೇಳೋದು ಮರ್ತಿದ್ದೆ, ನಾನು ಈ ಹಿಟ್ಟಿಗೆ ಸ್ವಲ್ಪ ಕಲ್ಸೋಕ್ಕಿಂತ ಮುಂಚೆ ನಾನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೆ. ಬಿಳಿ ಎಳ್ಳು ಹಾಕೋದ್ರಿಂದ ಅದು ತಿನ್ನುವಾಗ ಮಧ್ಯಕ್ಕೆ ಸಿಗ್ತೈತಲ್ಲ, ಬಹಳ ಟೇಸ್ಟ್ ಕೊಡ್ತೈತೆ ರೀ. ಹಾಗಾಗಿ ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಳ್ರಿ. 1-2 ಸ್ಪೂನಷ್ಟು ಹಾಕಿದ್ರೆ ಸಾಕು. ಈ ಚಕ್ಲಿ ಕೋಡ್ಬೇಳೆ ಈ ಥರ ನಿಪ್ಪಟ್ಟು ಮಾಡ್ಕೊಂಡ್ರಪ್ಪ ಅಂದ್ರೆ ಎಳ್ಳು ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರ್ತೈತೆ ರೀ. ಹಾಗಾಗಿ ಈ ಸಲ ಚಕ್ಲಿನ ಮಾಡಬೇಕು ಅಂದ್ಕೊಂಡಿದ್ದೆ, ಆದ್ರೆ ಈ ಕೋಡ್ಬೇಳೆ ಮಾಡಿದ್ರಾಯ್ತು ಅಂತಂದು ನನ್ನ ಮಗಳು ಕೇಳಿದ್ಲು, ಕೋಡ್ಬೇಳೆ ಮಾಡೋಣ ಮಮ್ಮಿ ಅಂತಂದು. ಹಾಗಾಗಿ ಇದನ್ನು ಮಾಡಿದ್ರಾಯ್ತು ಅಂತ ಮಾಡಿದೆ. ಹಬ್ಬಕ್ಕೆ ಹುಡುಗರಿಗೆ ಏನಾದರೂ ಮನ್ಯಾಗ ಈ ಥರ ಮಾಡಿಕೊಟ್ರೆ ಸ್ನ್ಯಾಕ್ಸು ಖುಷಿಯಿಂದ ತಿಂತಾರೆ. ಹಂಗೆ ಹೊರಗಡೆದ್ದು ಸ್ವಲ್ಪ ಅವಾಯ್ಡ್ ಮಾಡಿಸಿದ್ರಾಯ್ತು ಅಂತ ನನಗೆ ಅನ್ಸಾಗತ್ತೈತಿ. ಹಾಗಾಗಿ ಮನ್ಯಾಗ ಆದಷ್ಟು ಏನಾದರೂ ಈ ಥರ ಸ್ನ್ಯಾಕ್ಸ್ ಐಟಮ್ಸ್ ಆಗಲಿ, ಸ್ವೀಟ್ ಐಟಮ್ಸ್ ಆಗಲಿ, ತಿಂಡಿಗಳ್ನಾಗಲಿ ನಾನು ಮಾಡಿ ಕೊಡೋಕೆ ಟ್ರೈ ಮಾಡ್ತೀನಿ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಟ್ರೈ ಮಾಡಿ ಕೊಡ್ತಿರ್ತೀನಿ ನಮ್ಮ ಹುಡುಗರಿಗೆ. ಅವರು ಕೂಡ ಇಷ್ಟಪಟ್ಟು ತಿಂತಾರೆ ನಾ ಮಾಡೋ ಅಡುಗೆಗಳನ್ನು. ಹಂಗೆ ಇಲ್ಲಿ ಕೋಡ್ಬೇಳೆ ಯಾವ ಥರ ಬೆಂದೈತಿ, ಇದು ನೀಟಾಗಿ ಹೆಂಗೆ ಫ್ರೈ ಆಗೈತಿ ಅಂತ ಗೊತ್ತಾಗ್ಬೇಕಂದ್ರೆ ಅದು ಫಸ್ಟಿಗೆ ಹಾಕಿದಾಗ ಜಾಸ್ತಿ ಬಬಲ್ಸ್ ಎಲ್ಲ ಬರ್ತಿರ್ತಾವೆ ನೋಡ್ರಿ, ಅವೆಲ್ಲ ಸ್ವಲ್ಪ ಲೈಟಾಗಿ ಆಗಿರ್ತಾವಲ್ಲ, ಅವಾಗ ಇದು ಚೆನ್ನಾಗಿ ಬೆಂದೈತಿ ಅಂತ ಅರ್ಥ. ಇವಾಗ ಇಲ್ಲಿ ನೋಡ್ಬೋದು ನೀವು, ಸ್ವಲ್ಪ ಬಬಲ್ಸ್ ಎಲ್ಲ ಬರೋದು ಸ್ವಲ್ಪ ಕಡಿಮೆ ಆಗೈತಿ. ಹಿಂಗಾದ್ರಪ್ಪ ಅಂದ್ರೆ ಕೋಡ್ಬೇಳೆ ಚೆನ್ನಾಗಿ ಒಳಗಡೆ ಇದ್ದನು ನೀಟಾಗಿ ಕ್ರಿಸ್ಪಿಯಾಗಿ ಬೆಂದೈತಿ ಅಂತ ಅರ್ಥ. ಈ ರೀತಿ ಎಲ್ಲನೂ ರೆಡಿ ಮಾಡಿಕೊಂಡು ನಾನು ನನ್ನ ಮಗಳು ಇಬ್ಬರು ಸೇರಿ ರೆಡಿ ಮಾಡಿ ಇದನ್ನೆಲ್ಲ ಫ್ರೈ ಮಾಡಿದ್ವಿ ನೋಡ್ರಿ. ಸ್ವಲ್ಪ ಟೈಮ್ ಹಿಡಿತೈತಿ, ಯಾಕಂದರೆ ಇವನ್ ರೆಡಿ ಮಾಡೋದ ಟೈಮ್ ಹಿಡಿತೈತಿ. ನನ್ನ ಮಗಳು ಕೂಡ ಭಾಳ ಹೆಲ್ಪ್ ಮಾಡಿದ್ಲು. ನಾನು ಒಬ್ಳ ಮಾಡ್ತೀನಿ ಅಂತಂದು ಅವಳು ಕೂಡ ಎಲ್ಲ ರೆಡಿ ಮಾಡಿ ಕೊಟ್ಲ. ಹಾಗಾಗಿ ಬೇಗ ಮಾಡಿಕೊಂಡೆ. ಅಮಾವಾಸ್ಯೆ ದಿನ ಇಷ್ಟ ವಿಡಿಯೋ ಮಾಡ್ಕೊಂಡ್ರಿ, ಮತ್ತೆ ಕಂಟಿನ್ಯೂ ಮಾಡಲೇ ಅಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ನೆಕ್ಸ್ಟ್ ಡೇ ದೀಪಾವಳಿ ಹಬ್ಬ ಇತ್ತಲ್ಲ, ಹಾಗಾಗಿ ದೀಪಾವಳಿ ಹಬ್ಬದ ವಿಡಿಯೋ ಮಾಡ್ಕೊಂಡ್ರಾಯ್ತು ಅಂತ ಇಲ್ಲಿ ಬೆಳಗ್ಗಿನ ಸ್ಟಾರ್ಟ್ ಮಾಡ್ಕೊಂಡೇನಿ. ನಮ್ಮ ಕಡೆ ಎಲ್ಲ ದೀಪಾವಳಿ ಹಬ್ಬನ ಯಾವ ಥರ ಆಚರಿಸ್ತಾರೆ ಅಂತಂದು ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡೇನಿ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಈ ವಿಡಿಯೋನ ಶೇರ್ ಮಾಡ್ಕೊಳಕತ್ತೀನಿ. ಇಲ್ಲಿ ನೋಡ್ಬೋದು, ಬೆಳಗ್ಗೆ ಎದ್ದು ಬೇಗ ಎಲ್ಲ ಕಸ ಎಲ್ಲ ಹೊಡೆದು ಕೊಟ್ಟೆ. ನನ್ನ ಮಗಳು ಕಲ್ಲು ಒರೆಸ್ತೇನೆ ಮಮ್ಮಿ, ನೀನು ಕಸ ಹೊಡಿ ಬೇಗ ಅಂತ ಅಂದ್ಲು. ಸ್ವಲ್ಪ ಲೇಟಾಗೇ ಎದ್ದಿದ್ವಿ ಇವತ್ತು, ಯಾಕಂದ್ರೆ ಹಿಂದಿನ ದಿನ ನೈಟು ನನ್ನ ಮಗಳು, ಇವಳು ಚಿಕ್ಕ ಮಗಳಿದ್ಲಲ್ಲ, ಜಾಸ್ತಿ ಕಾಡಿಸ್ಬಿಟ್ಟಿದ್ಲು, ಬೇಗ ಮಲ್ಕೊರ್ಲೇ ಇಲ್ಲ. ಹಾಗಾಗಿ ಬೆಳಗ್ಗೆ ಹೇಳೋಕ್ಕೂ ಬೇಜಾರು ಮಾಡಿಕೊಂಡು ಸ್ವಲ್ಪ ಲೇಟಾಗಿದ್ವಿ. ಅದಕ್ಕೆ ಬೇಗ ತಿಂಡಿ ಎಲ್ಲ ಮಾಡಿದೆ. ಹುಡುಗರಿಗೆ ಫಸ್ಟ್ ತಿಂಡಿನ ಮಾಡಿಕೊಟ್ರಾಯ್ತು. ಅವ್ರು ತಿಂದಮೇಲೆ ನಾನು ಮನೆ ಕೆಲಸ ಮುಗಿಸ್ಕೊಂಡ್ರಾಯ್ತು ಅಂತ ಅವ್ರಿಗೆ ತಿಂಡಿ ಮಾಡಿಕೊಟ್ಟು ಇಲ್ಲಿ ಕಸ ಎಲ್ಲ ಗುಡಿಸ್ಕೊಟ್ಟೆ. ಮಮ್ಮಿ ಬೇರೆ ಕೆಲಸ ಇದ್ರೆ ನೀ ಮಾಡ್ಕೊ ಅಂತ ಹೇಳಿದ್ಲು. ಹಾಗಾಗಿ ಇವಾಗ ಬೇರೆ ಕೆಲಸ ಮಾಡ್ಬೇಕು. ಇವಾಗ ನನ್ನ ಚಿಕ್ಕ ಮಗಳು ನನ್ನ ಕಾಡ್ಸಾಕತ್ತಿದ್ಲು, ಕೆಲಸ ಮಾಡೋಕೆ ಬಿಡೋಕೊಲ್ರಿ, ಹಂಗೆ ಕಾಡ್ಸಾಕತ್ತಿದ್ಲು. ಆಕಿನ್ನ ನಿಭಾಯಿಸ್ಕೊಂತ ಆಕಿನ್ನ ಮಾತಾಡ್ಸ್ಕೊಂತ ನಾನು ಇವತ್ತು ಹಬ್ಬ ಮಾಡತ್ತಿಗೆ ಸಂಜೆ 4 ಗಂಟೆ ಆಗಿತ್ತು. ನಾನು ಅಡುಗೆ ಎಲ್ಲ ಮಾಡಿ ಊಟ ಮಾಡೋ ಅಷ್ಟೊತ್ತಿಗೆ ಸಂಜೆ 4 ಗಂಟೆನ ಆಗೋಯ್ತು. ಹಂಗೆ ಕಾಡಿಸ್ತಾಳೆ. ಒಂದೊಂದು ಸಲ ಸುಮ್ಮನೆ ಆಟಾಡ್ತಾಳ್ರಿ, ಒಂದೊಂದು ಸಲ ಭಾಳಕ್ಕಂದ್ರೆ ಭಾಳ ಕಾಡಿಸ್ತಿರ್ತಾಳೆ. ಅವ್ರ ಪಪ್ಪ ಬೇರೆ ರಜಾ ಹಾಕಿರಲಿಲ್ಲ, ಅವ್ರು ಡ್ಯೂಟಿಗೆ ಹೋಗಿದ್ರು. ಹಾಗಾಗಿ ಅವಳನ್ನ ಇಟ್ಕೊಂಡು ಕೆಲಸ ಮಾಡೋದು, ಪೂಜೆ, ಈ ಥರ ಹಬ್ಬ ಎಲ್ಲ ಆಚರಿಸೋದಂದ್ರೆ ಸ್ವಲ್ಪ ಕಷ್ಟನೇ ಆಗ್ತೈತಿ. ಜಾಸ್ತಿ ಆ್ಯಕ್ಟಿವ್ ಆಗ್ಯದಾಳ, ಜಾಸ್ತಿ ಹೇಳಿದ ಮಾತು ಕೇಳಲ್ಲ, ಹಂಗೆ ಆ್ಯಕ್ಟಿವ್ ಆಗ್ಯದಾಳ ಆಕಿ. ಹಾಗಾಗಿ ಆಕಿನ ಮಾತಾಡಿಸ್ಕೊತ ಕೆಲಸ ಕೂಡ ಮುಗಿಸ್ಕೊಳಕತ್ತೇವಿ ಬೇಗ. ನಾನು ನನ್ನ ಮಗಳು ಇಬ್ಬರು ಸೇರೇ ಮಾಡ್ಕೊಳಕತ್ತೇವಿ.
ನಾವೆಲ್ಲ ಚಿಕ್ಕವರಿದ್ದಾಗ ಈ ಹಬ್ಬಗಳೆಲ್ಲ ಬಂದಾಗ ಭಾಳ ಖುಷಿಯಿಂದ ಆಚರಿಸ್ತಾ ಇದ್ವಿ, ಖುಷಿಯಿಂದ ಇರ್ತಿದ್ವಿ. ಆದ್ರೆ ಹಿಂದ್ಗಡೆ ತಾಯಂದ್ರಿಗೆ ಎಷ್ಟು ಕಷ್ಟ ಇರ್ತೈತಿ ಅಂತಂದು ಇವಾಗ ನಾವು ತಾಯಿ ಆದ್ಮೇಲೆ ಗೊತ್ತಾಗಕತ್ತೈತಿ. ನಾವು ಆರಾಮಾಗಿ ಹೊಸ ಬಟ್ಟೆ ಹಾಕ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಆದಮೇಲೆ ನೀಟಾಗಿ ಊಟ ಎಲ್ಲ ಮುಗಿಸ್ಕೊಂಡು ಹಬ್ಬ ಆಚರಿಸ್ತಿದ್ವಿ. ಆದ್ರೆ ನಮ್ಮ ತಾಯಿಗಳು ಹಿಂದ್ಗಡೆ ಎಷ್ಟೆಲ್ಲ ಕಷ್ಟಪಡ್ತಾರೆ, ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗಿರಲಿ, ಅಡುಗೆ ಮಾಡೋದಾಗಿರಲಿ, ಹಬ್ಬದ್ದೆಲ್ಲ ತಯಾರಿ ಆಗಿರಲಿ, ಎಷ್ಟೆಲ್ಲ ಕಷ್ಟ ಅನುಭವಿಸ್ತಿರ್ತಾರೆ ಅನ್ನೋದು ನಮಗೆ ಆ ಟೈಮ್ನಾಗ ಗೊತ್ತಾ ಇರಲ್ಲ. ನಾವು ಯಾವಾಗ ಒಂದು ಕುಟುಂಬದ ಜವಾಬ್ದಾರಿ ತಗೊತೀವಿ, ಒಂದು ಕುಟುಂಬನ ನಿಭಾಯಿಸಕ್ಕೆ ಬರ್ತವೆ ನೋಡ್ರಿ, ಅವಾಗ ನಮಗೆ ಅರ್ಥ ಆಗೋದು. ಅವಾಗ ಅನಿಸ್ತೈತಿ, ಅಯ್ಯೋ ನಾನು ನಮ್ಮ ತಾಯಿಗೆ ಈ ಥರ ಹೆಲ್ಪ್ ಮಾಡಲಿಲ್ಲ, ನಮ್ಮಮ್ಮ ಅಷ್ಟ ಮಾಡ್ಕೊತಿದ್ರು, ನಾವೇನು ಹೆಲ್ಪ ಮಾಡ್ತಿರ್ಲಿಲ್ಲ ಅಂತ ಇವಾಗ ಫೀಲ್ ಮಾಡ್ಕೊತಿರ್ತೀವಿ. ಆ ಟೈಮ್ನಾಗ ಗೊತ್ತಾಗಲ್ರಿ, ಅದು ಆಲ್ಮೋಸ್ಟ್ ಎಲ್ಲರಿಗೂ ಹಂಗೆ ಆಗ್ತಿರ್ತೈತಿ. ಈ ಚೆನ್ನಾಗಿ ರೆಡಿ ಆಗ್ಬೇಕು, ಚೆನ್ನಾಗಿ ಈ ಥರ ಹಬ್ಬ ಆಚರಿಸ್ಬೇಕು ಮೈಂಡ್ನ್ಯಾಗ ಅದಷ್ಟೇ ಇರ್ತೈತಿ. ಯಾಕಂದ್ರೆ ಚಿಕ್ಕ ವಯಸ್ಸಿನಾಗ ಆ ಥರ ಎಲ್ಲ ಯೋಚನೆ ಮಾಡೋಕೆ ಹೋಗಲ್ಲ ನಾವು. ಬೆಳೀತಾ ಬೆಳೀತಾ ಮೈಂಡ್ ಹೆಂಗೆ ಮೆಚೂರ್ ಆಗ್ತಾ ಹೋಗ್ತೈತಿ, ಹಂಗೆ ಎಲ್ಲ ಗೊತ್ತಾಗ್ತೈತಿ ತಾಯಿಗಳ ಕಷ್ಟ ಏನು ಅನ್ನೋದು. ಇವಾಗ ನಾನು ಕೂಡ ಎಲ್ಲ ಮನೆ ಎಲ್ಲ ಒಬ್ಳ ಮೇಂಟೈನ್ ಮಾಡ್ತಾನೆಲ್ಲ ಇವಾಗ ಗೊತ್ತಾಗಕತ್ತೈತಿ. ನಮ್ಮಮ್ಮನೂ ಆ ಟೈಮ್ನಾಗ ಇದೇ ಥರ ಎಲ್ಲ ಸ್ಟ್ರಗಲ್ ಮಾಡ್ಯಾರನಲ್ಲ ಅಂತಂದು. ಸ್ವಲ್ಪ ಟೈಮ್ ಬಹಳ ಆಗೈತಿ ಅಂದು ಬೇಗ ಕ್ವಿಕ್ಕಾಗಿ ರಂಗೋಲಿ ಹಾಕ್ಕೊಳಕತ್ತೀನಿ. ಈ ರೀತಿ ದೀಪದ ರಂಗೋಲಿ ಹಾಕ್ಕೊಂಡೆ. ಬಣ್ಣ ಎಲ್ಲ ತುಂಬಕ್ಕೆ ಹೋಗಲಿಲ್ಲ, ಟೈಮ್ ಆಗೈತಿ, ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ ಅಂತಂದು. ನಮ್ಮ ಸೈಡೆಲ್ಲ ಈ ಥರ ಸಗಣಿ ಇರ್ತೈತಲ್ರಿ, ಸಗಣಿ ತಗೊಂಡು ಬಂದು ಅದರಿಂದ ಹಟ್ಟಿ ಲಕ್ಕಮ್ಮನ್ನ ಮಾಡ್ತಾರೆ. ಈ ಥರ ಹಿಂದಿನ ಕಾಲದದ್ದನ್ನು ನನಗೆ ಗೊತ್ತಿದ್ದಂಗೆ ನಮ್ಮ ಅಜ್ಜಿಯರು ಆಗಲಿ, ನಮ್ಮ ಅಮ್ಮರಾಗಲಿ ಎಲ್ಲರೂ ಇದೇ ಥರ ಮಾಡ್ತಿದ್ರು. ಹಾಗಾಗಿ ನಾನು ಕೂಡ ಈ ಥರ ಪ್ರತಿ ವರ್ಷವೂ ದೀಪಾವಳಿ ಹಬ್ಬದ ದಿನ ಆಚರಿಸ್ತಾ ಬಂದೀನಿ. ನಾನು ಸ್ವಲ್ಪ ಇವನ್ನ ಚಿಕ್ಕದಾಗಿ ಮಾಡ್ಕೊಂಡೀನಿ. ದೊಡ್ಡದಾಗಿ ಮಾಡ್ಬೋದು, ದೊಡ್ಡದಾಗಿ ಸಗಣಿ ತೊಗೊಂಡು ಬಂದು ಹಟ್ಟಿ ಲಕ್ಕಮ್ಮನ ಮಾಡ್ಬೋದು. ಸ್ವಲ್ಪ ಸಗಣಿ ಇಲ್ಲಿ ಸ್ವಲ್ಪನ ಸಿಕ್ಕತ್ತು, ಇಲ್ಲೆಲ್ಲ ಹಳ್ಳಿ ಅಲ್ಲಲ್ರಿ ಸಿಗಂಗಿಲ್ಲ, ಹಾಗಾಗಿ ಸ್ವಲ್ಪ ಸಗಣಿ ಸಿಕ್ಕತ್ತ, ಅದ್ರಾಗ ಚಿಕ್ಕದಾಗಿ ಮಾಡ್ಕೊಂಡೀನಿ. ಒಬ್ಬೊಬ್ಬರು 5 ಈ ಥರ ಅಷ್ಟ ಮಾಡ್ಕೊತಾರೆ. ನಾನು ಬಾಗಿಲಿಗೆಲ್ಲ ಇಡೋದಿರ್ತೈತಲ್ರಿ, 2 ಬಾಗಿಲಿಗೆ ಮತ್ತು ಗ್ಯಾಸಿಗೆ ಇಡ್ತಾರೆ. ನಮ್ಮ ಕಡೆ ಎಲ್ಲ ಒಲೆ, ಅದು ಕಟ್ಟಿಗೆ ಒಲೆಗೂ ಇಡ್ತಿದ್ರು 2, ಮತ್ತು ದೇವ್ರ ಮನೆಯಾಗ 2 ಇಡ್ತಿದ್ರು, ಮತ್ತು ಹೊರಗಡೆ ರಂಗೋಲಿಗೆ 1 ಇಡ್ತಿದ್ರು. ಆ ಥರ ನಾನು ಒಂದು 7 ಏನೋ ಮಾಡಿದ್ದೆ ಇವತ್ತು. ಸಗಣಿ ಸ್ವಲ್ಪನ ಆಯ್ತು, ಹಾಗಾಗಿ 7 ಹಟ್ಟಿ ಲಕ್ಕಮ್ಮನ ಮಾಡಿ. ಈ ಥರ ಎಲ್ಲ ಹೂಗಳು ಸಿಗ್ತವೆ, ಇವೆಲ್ಲ ಕಾಡಿನ್ಯಾಗ ಹೊಲದಾಗ ಸಿಗ್ತವೆ. ಅವನ್ನೆಲ್ಲ ತೊಗೊಂಡು ಬಂದು ಕೊಟ್ಟಿದ್ರು ನಮ್ಮ ಮನೆಯವರು. ಹಿಂದಿನ ದಿನನ ಎಲ್ಲ ತರಿಸ್ಕೊಂಡಿದ್ದೆ, ಅದನ್ನೆಲ್ಲ ಈಗ ನೀಟಾಗಿ ಇಟ್ಟು ಪೂಜೆ ಎಲ್ಲ ಮಾಡ್ಕೊಳಕತ್ತೀನಿ. ಸ್ವಲ್ಪ ಭಂಡಾರ ಕುಂಕುಮ ಎಲ್ಲ ಈ ರೀತಿ ಹಚ್ಚಿ, ಇವನೇನು ಹೂವು ಅದನ್ನು ಕಡ್ಡಿ ತಗೊಂಡು ಬಂದಿದ್ರು ಅದನ್ನೆಲ್ಲ ಇಟ್ಟು ಪೂಜೆ ಕೂಡ ಮಾಡ್ಕೊಳಕತ್ತೀನಿ. ಮೊದಲು ಈ ರೀತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಹೊಸಲಿಗೆ ಮತ್ತು ಅಡುಗೆ ಮನೆಯಾಗಿರೋ ಗ್ಯಾಸಿಗೆ ಮತ್ತು ದೇವ್ರ ಮನೆಯಾಗ ಈ ಥರ ಹೊರಗಡೆ ರಂಗೋಲಿಗೆ ಎಲ್ಲ ಇಟ್ಕೊತ ಬರ್ತವೆ. ಇದನ್ನು ಈ ಹಟ್ಟಿ ಲಕ್ಕಮ್ಮನ್ನ ಬಾಗಿಲಿಗೆ ಮತ್ತು ದೇವ್ರ ಮನ್ಯಾಗ ಇಡೋಕ್ಕಿಂತ ಮುಂಚೆ ಏನು ಮಾಡ್ಬೇಕಪ್ಪ ಅಂದ್ರೆ, ಮೊದಲು ನಾವು ಏನು ಮಾಡ್ತೇವೆ ಅಂದ್ರೆ, ಈ ಸುಣ್ಣ ಬರ್ತೈತಲ್ರಿ, ಸುಣ್ಣ ತೊಗೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಸರ್ಕಲ್ ಥರ ಹೊಸಲ ಮೇಲೆ ಸರ್ಕಲ್ ಥರ ಬಿಡಿಸ್ಕೊತೀವಿ. ಮತ್ತು ದೇವ್ರ ಮನೇಲಿ ಇಡ್ತಾವಲ್ಲ ಅಲ್ಲಿ ರಂಗೋಲಿ ಮೇಲೆ ಅಲ್ಲೆಲ್ಲ ಸ್ವಲ್ಪ ಸುಣ್ಣದ ನೀರಿನಾಗ ಸರ್ಕಲ್ ಥರ ರೌಂಡ್ಗೆ ಶೇಪ್ ಹಾಕ್ಕೊಂಡು ಅದ್ರ ಮೇಲೆ ನಾವು ಈ ಹಟ್ಟಿ ಲಕ್ಕಮ್ಮನ್ನ ಇಡ್ತೀವಿ. ಮತ್ತೇನಪ್ಪ ಅಂದ್ರೆ, ಈ ಥರ ಹೊಸಲಿಗೆಲ್ಲ ನಾವು ಜೋರು ಬಿಡ್ತೀವಿ. ಅದು ನಮ್ಮ ಅಜ್ಜಿಯರೆಲ್ಲ ಮಾಡ್ಕೊಂಡು ಬಂದಾರ ಈ ಥರ, ನಮ್ಮಮ್ಮವರು ನಮ್ಮ ಅಜ್ಜಿಯರೆಲ್ಲ. ನಂಗೆ ಗೊತ್ತಿಲ್ಲ ಯಾಕೆ ಈ ಥರ ಮಾಡ್ತಾರೆ ಅಂತಂದು, ಅವರೆಲ್ಲ ಮಾಡ್ತಿದ್ರಲ್ಲ, ಹಾಗಾಗಿ ನಾನು ಕೂಡ ಆ ಥರ ಹೊಸಲಿಗೆಲ್ಲ ಜೋರೆಲ್ಲ ಬಿಟ್ಟು ಅದಾದಮೇಲೆ ಹೊಸಲು ಮುಂದೆ ದೇವ್ರ ಮನೆ ಮುಂದೆ ಹಸುವಿನ ಇದು ಹೆಜ್ಜೆ ಗುರುತು ಬಿಡಿಸ್ತಾರೆ. ಒಂದು 2, 3 ಅಥವಾ 5 ಈ ಥರ ಹೆಜ್ಜೆ ಗುರುತು ಬಿಡಿಸ್ತಾರೆ. ಆ ಥರ ಎಲ್ಲ ಬಿಡಿಸಿದೆ ನಾನು ಕೂಡ. ಇದನ್ನೆಲ್ಲ ನಾವು ಸುಣ್ಣದ ನೀರಿನಾಗ ಮಾಡ್ತೀವಿ. ಸುಣ್ಣದ ನೀರಿನಾಗ ಈ ಥರ ಎಲ್ಲ ಬಿಡಿಸಿ ಹಟ್ಟಿ ಲಕ್ಕಮ್ಮನ್ನೆಲ್ಲ ಇಟ್ಟು ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಮಂಗಳಾರತಿ ಎಲ್ಲ ಮಾಡಿ ನೈವೇದ್ಯಕ್ಕೆ ಅಂತ ಇವತ್ತು ಹೋಳಿಗೆ ಕೂಡ ಮಾಡಿದ್ದೆ. ಹೋಳಿಗೆ ಎಲ್ಲ ನೈವೇದ್ಯಕ್ಕಿಟ್ಟು ಹಣ್ಣು ಕಾಯಿ ಎಲ್ಲ ನೈವೇದ್ಯಕ್ಕಿಟ್ಟು ಇವತ್ತು ಪೂಜೆ ಕೂಡ ಮಾಡಿದೆ. ಮನೆ ದೇವ್ರ ಪೂಜೆ ಆಗಿರಲಿ, ಹಟ್ಟಿ ಲಕ್ಕಮ್ಮನ ಪೂಜೆ ಆಗಿರಲಿ, ಭಾಳ ಚೆನ್ನಾಗಾಯಿತು ಇವತ್ತಿನ ಪೂಜೆ ಕೂಡ. ಇವತ್ತು ಊಟಕ್ಕೆ ಅಂತಂದು ಹೋಳಿಗೆ ಮಾಡಿದ್ದೆ, ಮತ್ತು ಅನ್ನ ಸಾಂಬಾರು, ಕಟ್ಟಿನ ಸಾಂಬಾರು ಮಾಡಿದ್ದೆ, ಪಲ್ಯ ಮಾಡಿದ್ದೆ. ಜಾಸ್ತಿ ಎಲ್ಲ ಐಟಮ್ಸ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಬಹಳ ಟೈಮ್ ಆಗಿಬಿಟ್ಟಿತ್ತು. ಇವತ್ತು ಬೆಳಗ್ಗೆ ಲೇಟಾಗಿ ಎದ್ದಿದ್ದೆ. ಅದ್ರಾಗ ನನ್ನ ಚಿಕ್ಕ ಮಗಳು ಸ್ವಲ್ಪ ಕಾಡ್ಸಕತ್ತಿದ್ಲು, ಹಾಗಾಗಿ ಕೆಲಸ ಸ್ವಲ್ಪ ನಿಧಾನಕ್ಕೆ ಆಯಿತು. ಇವತ್ತು ಊಟ ಮುಗಿಯೋ ಅಷ್ಟೊತ್ತಿಗೆ ಸಂಜೆ 4 ಗಂಟೆನ ಆಗೋಯ್ತು. ಅಷ್ಟೊತ್ತು ಟೈಮ್ ಹಿಡಿತು, ಯಾಕಂದ್ರೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾವಲ್ಲ, ಹಾಗಾಗಿ ಟೈಮ್ ಹಿಡಿತೈತಿ. ಬೆಳಗ್ಗೆ ಬೇಗ ಇದ್ರಪ್ಪ ಅಂದ್ರೆ ಬೇಗ ಮಾಡ್ಕೊಂಡ್ಬಿಡ್ತೇನೆ ನಾನು. ಆದ್ರೆ
ಹೇಳಿದ್ನಲ್ಲ ಹಿಂದಿನ ದಿನ ನನಗೆ ನೈಟ್ ನಿದ್ದೆನೇ ಇರಲಿಲ್ಲ. ನನ್ನ ಮಗಳು ಅಷ್ಟೊಂದು ಕಾಡಿಸ್ಬಿಟ್ಟಿದ್ಲು. ಹಾಗಾಗಿ ಬೆಳಗ್ಗೆ ಎಚ್ಚರನೇ ಆಗಲಿಲ್ಲ. ಸ್ವಲ್ಪ ಲೇಟಾಗಿ ಎದ್ದಿದ್ದೆ. ಹಾಗಾಗಿ ಬೇಗ ಎಷ್ಟು ಫಾಸ್ಟ್ ಆಗೈತೆ ಅಷ್ಟು ಫಾಸ್ಟಾಗಿ ಮಾಡಿಕೊಂಡೆ. ಯಾಕಂದರೆ ಇಬ್ರಿಗೂ ಸ್ನಾನ ಮಾಡಿಸೋದು, ಎಣ್ಣೆ ಸ್ನಾನ ಎಲ್ಲ ಮಾಡಿಸಿದೆ ಇಬ್ಬರು ಮಕ್ಳಿಗೂ. ನಾನು ತಲೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡೋದಕ್ಕೆ ಸ್ವಲ್ಪ ಟೈಮ ಹಿಡಿತು. ಆದರೂ ನಾ ಹಿಂದಿನ ದಿನನ ಹೂರಣ ರೆಡಿ ಮಾಡಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಬೇಗನೆ ಆಯಿತು ಅಡುಗೆ ಕೂಡ. ಇಲ್ಲಾಂದ್ರೆ ಏನು ನೈಟ್ ಆಗ್ತತ್ತೇನೋ ಅಡುಗೆ. ಅದಕ್ಕೆ ಹಿಂದಿನ ದಿನನ ನಾನು ಹೂರಣ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಬೆಳಗ್ಗೆ ಇದನ್ನೆಲ್ಲ ಪೂಜೆ ಮುಗಿದ ತಕ್ಷಣ ಬೇಗ ಕಟ್ಟಿನ ಸಾರು ಮಾಡಿ ಹೋಳಿಗೆ ಮಾಡಿಕೊಂಡು ರೈಸು ಸ್ವಲ್ಪ ಪಲ್ಯ ಅದನ್ನು ಮಾಡಿದ್ದೆ. ಹಬ್ಬದ ಅಡುಗೆ ರೆಸಿಪಿಗಳನ್ನು ಯಾವುದನ್ನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು. ಯಾಕಂದ್ರೆ ಭಾಳ ಟೈಮ್ ಆಗಿತ್ತು ಅಂದು ಬೇಗ ಮಾಡ್ಕೊಂಡ್ಬಿಟ್ಟೆ. ಹಾಗಾಗಿ ರೆಸಿಪಿ ಯಾವುದನ್ನು ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಆಲ್ರೆಡಿ ನನ್ನ ಚಾನಲ್ನಾಗ ಹೋಳಿಗೆ ನಾನು ಯಾವ ಥರ ಮಾಡ್ತೇನೆ ಅಂತ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟನಿ. ಹಾಗಾಗಿ ಬೇಡ ಅಂತಂದು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಹೋಳಿಗೆ ಕೂಡ ತುಂಬ ಚೆನ್ನಾಗಾಗಿದ್ವು ಇವತ್ತು. ಏನೋ ಗೊತ್ತಿಲ್ಲ, ಸ್ವಲ್ಪ ದೊಡ್ಡದಾಗೆ ಮಾಡಿದ್ದೆ. ಯಾವಾಗಲೂ ನಾನು ಚಿಕ್ಕ ಹೋಳಿಗೆ ಮಾಡ್ತೀನಿ ಕೈಲಿ ತಟ್ಟಿ. ದೊಡ್ಡ ಹೋಳಿಗೆ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಇವತ್ತು ಸ್ವಲ್ಪ ದೊಡ್ಡ ಹೋಳಿಗೆನ ಮಾಡಿಕೊಂಡೆ. ಚೆನ್ನಾಗಿ ಬಂದದ್ದು ಹೋಳಿಗೆ ಕೂಡ. ನಮ್ಮ ಮನೆಯವರು ತೆಳ್ಳು ಮಾಡಿದ್ರೆ ಇಷ್ಟಪಡಲ್ಲ. ಹಾಗಾಗಿ ಸ್ವಲ್ಪ ದಪ್ಪ ಹೋಳಿಗೆನ ಮಾಡ್ತೇನೆ ನಾನು. ಹೂರಣ ಎಲ್ಲ ಜಾಸ್ತಿ ತುಂಬಿ ದಪ್ಪ ಹೋಳಿಗೆ ಮಾಡ್ತೀನಿ. ಬಹಳ ಚೆನ್ನಾಗಿ ಈ ಥರ ನಾನು ತೋರ್ಸಾತೀನಲ್ರಿ. ಕೆಳಗಡೆ ಒಂದು ಪ್ಲಾಸ್ಟಿಕ್ ಹಾಳಿ ಇಟ್ಕೊಂಡೀನಿ. ಅದ್ರ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಹಾಳಿನ ಇಟ್ಕೊಂಡು ಸ್ವಲ್ಪ ಆಯಿಲೆಲ್ಲ ಸ್ಪ್ರೆಡ್ ಮಾಡಿ ಎರಡು ಹಾಳಿಗೆ ನೀವು ಈ ಥರ ತೀಡ್ತಾ ಬಂದ್ರಪ್ಪ ಅಂದ್ರೆ ಭಾಳ ಚೆನ್ನಾಗಿ ದೊಡ್ಡವಾಗ್ತವೆ ಹೋಳಿಗೆ. ಕೈಗೆ ಏನು ಕೂಡ ಅಂಟಂಗಿಲ್ಲ, ಏನೂ ಇಲ್ಲ. ಭಾಳ ಚೆನ್ನಾಗಿ ದೊಡ್ಡವಾಗ್ತವೆ. ಭಾಳ ಚೆನ್ನಾಗಾಗಿದ್ವು ಇವತ್ತು ಹೋಳಿಗೆ ಅಂತೂ. ಮತ್ತು ಸಂಜೆ ಆಗ್ತಾ ಇನ್ನು ಎಲ್ಲರ ಮನೆ ಮುಂದೆ ದೀಪ ಹಚ್ಚೋದು, ಪಟಾಕಿ ಹೊಡೆಯೋದು, ಸುಸುರು ಬತ್ತಿ ಆರಿಸೋದು ಈ ಥರ ಎಲ್ಲ ಮಾಡ್ತಾರೆ. ನನ್ನ ಮಕ್ಕಳು ಚಿಕ್ಕವ್ರು ಇರೋದ್ರಿಂದ ನಮ್ಮ ಮನ್ಯಾಗ ಪಟಾಕಿ ಎಲ್ಲ ತರಂಗಿಲ್ಲ. ನಮ್ಮ ಮನೆಯವರು ಅವರು ಹೆದರ್ತಾರೆ ಸೌಂಡಿಗೆಲ್ಲ. ಹಾಗಾಗಿ ಅವ್ರಿಗೆ ಸುಸುರು ಬತ್ತಿ ಮತ್ತು ಈ ಕಡೆ ಎಲ್ಲ ಆ ಕಡೆನೂ ಸಿಗ್ತಾವೆಲ್ಲ ಗೊತ್ತಿಲ್ಲ ನನಗೆ. ಬೆಳ್ಳುಳ್ಳಿ ಪಟಾಕಿ ಅಂತ ಚಿಕ್ಕವು ಸಿಗ್ತಾವೆ. ಅಂಥವು ತೊಗೊಂಡು ಬಂದು ಹುಡುಗರೆಲ್ಲ ಹಾರಿಸಿದ್ರು. ಅವು ಜಾಸ್ತಿ ಎಲ್ಲ ಸೌಂಡ್ ಆಗಂಗಿಲ್ಲ. ಚಿಕ್ಕವು ಇರ್ತವೆ ಅವು ಬೆಳ್ಳುಳ್ಳಿ ಪಟಾಕಿ ಅಂತನ ಕರೀತಾರೆ. ಅಂಥ ಪಟಾಕಿ ತೊಗೊಂಡು ಬಂದು ಕೊಟ್ಟಿದ್ರು ನಮ್ಮ ಮನೆಯವರು ನಮ್ಮ ಹುಡುಗರಿಗೆಲ್ಲ. ಅವರು ಕೂಡ ಆಟ ಆಡಿದರು. ಆ ಪಟಾಕಿ ಎಲ್ಲ ಹೊಡೆದ್ರು, ಚಿಕ್ಕ ಪಟಾಕಿ. ಮತ್ತು ಸುಸುರು ಬತ್ತಿ ಎಲ್ಲ ಹಾರಿಸಿದ್ರು. ನನ್ನ ಚಿಕ್ಕ ಮಗಳಂತರೂ ಈ ದೀಪಗಳನ್ನೆಲ್ಲ ಇಟ್ಟಿರೋದು ನೋಡಿ, ಯಾಕೆ ಮಮ್ಮಿ ದೀಪ ಹಚ್ಚಿ, ಯಾಕೆ ಮಮ್ಮಿ ಇಷ್ಟಾಕನ ದೀಪ ಹಚ್ಚಿ ಅಂತ ಕೇಳಕತ್ತಿದ್ಲು. ಅಕ್ಕಿಗೆ ಇದೆಲ್ಲ ಹೊಸದಲ್ರಿ. ಹೋದ ವರ್ಷ ಭಾಳ ಚಿಕ್ಕಕ್ಕಿದ್ಲು, ಅವಳಿಗೆ ಅಷ್ಟೊಂದು ಗೊತ್ತಾಗ್ತದಿಲ್ಲ. ಈ ವರ್ಷ ಎಲ್ಲ ಗೊತ್ತಾಗ್ತೈತೆಲ್ಲ, ಸ್ವಲ್ಪ ಮಾತು ಕಲ್ತ್ಬಿಟ್ಟಾಳ. ಯಾಕೆ ಹಚ್ಚಿ ಇಷ್ಟಾಕನ ದೀಪ ಯಾಕೆ ಹಚ್ಚಿ ಅಂತ ಕೇಳಕತ್ತಿದ್ಲು. ಅವಳಿಗೆ ಕೈ ಎಲ್ಲ ಸುಡ್ತೈತಿ ಅಂತಂದು ನಾವು ದಂಡಿ ಕೋಲಂಬ್ರದ್ದು ಕೋಲು ಇರ್ತೈತಿ ನೋಡ್ರಿ, ಆ ಕೋಲಿಗೆ ನಾವು ಸುಸುರು ಬತ್ತಿನ ಕಟ್ಟಿ ಕೊಟ್ಟಿದ್ವಿ ಆಟ ಆಡಲಿ ಅಂತಂದು. ಅದು ಸ್ವಲ್ಪ ಉದ್ದ ಇರ್ತೈತೆಲ್ಲ ಕಡ್ಡಿ, ಹಾಗಾಗಿ ಕೈಗೇನು ಕಿಡಿ ಬೀಳಂಗಿಲ್ಲ ಅಂತಂದು ಈ ಥರ ಮಾಡಿಕೊಟ್ಟಿದ್ವಿ. ಆಕೆ ಭಾಳ ಆಟ ಆಡಿದ್ಲು. ಈ ರೀತಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡ್ಕೊಂಡಿದ್ವಿ ಮನೇನ. ಜಾಸ್ತಿ ಎಲ್ಲ ದೀಪಗಳನ್ನಿಟ್ಟು ಆ ಥರ ಎಲ್ಲ ಡೆಕೋರಾಗಿ ರೆಡಿ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದ್ರೆ ನನ್ನ ಮಗಳಂತರೂ ಎಲ್ಲ ಕಿತ್ತು ಹಾಕಿಬಿಡ್ತಾಳೆ, ದೀಪ ಎಲ್ಲ ಆ ಕಡೆ ಈ ಕಡೆ ಮಾಡಿಬಿಡ್ತಾಳೆ. ಹಾಗಾಗಿ ಜಾಸ್ತಿ ಎಲ್ಲ ದೀಪ ಹಚ್ಚಕ್ಕೆ ಹೋಗಲಿಲ್ಲ. ಹೊರಗಡೆ ಸ್ವಲ್ಪ ಹಚ್ಚಿಟ್ಟಿದ್ದೆ. ಮನೆ ಒಳಗಂತೂ ಒಂದೇ ದೀಪ ಹಚ್ಚಿಟ್ಟಿದ್ದೆ. ಯಾಕಂದ್ರೆ ನನ್ನ ಮಗಳು ಬಟ್ಟೆಗೆಲ್ಲ ತಾಕಿಕ್ಕಿತ್ತು ಅಂತ ಹೆದರಿ ನಾನು ಜಾಸ್ತಿ ಎಲ್ಲ ದೀಪ ಮನೆ ಒಳಗೆ ಹಚ್ಚಿರಲಿಲ್ಲ. ದೇವ್ರ ಮನೆ ಮುಂದೆ ಹಚ್ಚಿದ್ದೆ, ಬಿಟ್ಟರೆ ಹೊರಗಡೆ ಹಚ್ಚಿದ್ದೆ. ಅಂದ್ರೆ ಗಾಳಿ
ಗಾಳಿ ಅಂದ್ರೆ ಜಾಸ್ತಿ ಗಾಳಿನ ಇತ್ತು ಅದು ಹಬ್ಬದ ದಿನ. ಅದೇನು ಹಿಂಗೆ ಹಚ್ಚಿ ಬರೋತ್ತಿಗೆ ವಾಪಸ್ಸು ಹೋಗ್ಬಿಡವು ಗಾಳಿಗೆ. ಆದರೂ ಬತ್ತಿ ಎಣ್ಣೆ ಹಾಕಿದ್ವಲ್ಲ ಹಣತೆಗೆ, ಆ ಎಣ್ಣೆ ಎಲ್ಲ ಹೋಗೋವರೆಗೂ ಅದನ್ನು ಕಾಯ್ದುಕೊಂಡು ನನ್ನ ದೊಡ್ಡ ಮಗಳು ದೀಪ ಆರ್ಲಿಲ್ಲಂಗೆ ನೋಡ್ಕೊಂಡ್ಳು. ತುಂಬ ಚೆನ್ನಾಗಿ ಹಬ್ಬ ಕೂಡ ಆಚರಿಸಿದ್ವಿ. ನಮ್ಮ ಹುಡುಗರು ಕೂಡ ಊಟ ಮುಗಿಸ್ಕೊಂಡು ಮತ್ತೆ ಸುಸುರು ಬತ್ತಿ ಹಚ್ಚಕತ್ತಿದ್ರು. ರಾತ್ರಿ ಆಗೈತಿ ಸಾಕು ಬರ್ರಿ ಮಲ್ಕರ್ರಿ ಅಂದ್ರೆ ಮತ್ತೆ ಇಲ್ಲಮ್ಮ ಆಟ ಆಡ್ತವೆ ಅಂತಂದು ಮತ್ತೆ ಊಟ ಎಲ್ಲ ಮುಗಿದ್ಮೇಲೆ ಹೊರಗಡೆ ಹೋಗಿ ಮತ್ತೆ ಸುಸುರು ಬತ್ತಿ ಆಡಿಸೋದು ಆ ಥರ ಎಲ್ಲ ಮಾಡಾಕತ್ತಿದ್ರು ಹುಡುಗರು. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗೈತಿ ಅನ್ಕೊತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ ಎಲ್ರಿಗೂ.